ಎಲ್ಲ ನಮ್ಮ ನಾಡಿನ ಜನತೆ ನಮಸ್ತೆ. ಇವತ್ತು ತಾರೀಕು 30/12/2025. ನಾವು 22/12/2025 ಪುತ್ತೂರು AC ಕಚೇರಿಯ ಮುಂಭಾಗದಲ್ಲಿ, ಅಂದರೆ ಅವರ AC ಕಪ್ಪಂಡ ಬಿಟ್ಟು ಫುಟ್ಪಾತಲ್ಲಿ ಕೂತು ಹೋರಾಟ ಮಾಡ್ತಾ ಇದ್ದೆ. ಹೋರಾಟ ಮಾಡೋ ಉದ್ದೇಶ 13/11/2024 ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಳಿ ಗ್ರಾಮ ಪಂಚಾಯತ್ ಕಾಪಿನ ಬಾಗ್ಲು ರಾಧಮ್ಮ ಹಾಗೂ ಮುತ್ತುಸ್ವಾಮಿಯವರ ಒಂದು 10 ಲಕ್ಷ ಬೆಲೆ ಬಾಳುವಂಥ ಮನೆಯನ್ನು ಹಿತಾಚಿ ಮುಖಾಂತರವಾಗಿ ಒಡೆದು ನೆಲಸಮ ಮಾಡಿರುತ್ತಾರೆ ಬೆಳಿಗ್ಗೆ ಜಾವ. ಅದು ಕಡಬ ತಹಸೀಲ್ದಾರ್ ಹಾಗೂ ಕಡಬ ಅಧಿಕಾರಿಯವರ ತಂಡ. ಆ ಸಂದರ್ಭದಲ್ಲಿ ಇವರು ಆದಷ್ಟು ಅವ್ರ ಕೈಕಾಲು ಹಿಡಿದರು, ಇದು ರಾಧಮ್ಮನ ಮನೆ ಅಂತ ಸಂದರ್ಭದಲ್ಲಿ ಇದು ರೇಣುಕಾ ಮನೆ, ನಿಮ್ಮ ಮಗಳಲ್ವ ರೇಣುಕಾ, ನ್ಯಾಯಾಲಯದಿಂದ ಆದೇಶ ಇದೆ, ಯಾರೋ ಒಂದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅರ್ಜಿ ಹಾಕಿದ್ದಾರೆ, ಇಲ್ಲಿ ಮರವನ್ನೆಲ್ಲ ಕಡಿದು ಮನೆ ಕಟ್ತಾ ಇದ್ದಾರೆ, ಇದಕ್ಕೆ ಈ ಮನೆಯನ್ನು ನೆಲಸಮ ಮಾಡಬೇಕಂತ ಬಂದಿದ್ರು. ಇವರ ಕೈಕಾಲು ಹಿಡಿದಿದ್ದಾರೆ. ಇದು ರೇಣುಕಾ ಮನೆ ಅಲ್ಲ, ರೇಣುಕಾ ಇರೋದು ಬೆಳ್ತಂಗಡ ತಾಲೂಕು ಸಿಬಾಜೆ ಗ್ರಾಮ, ಅಲ್ಲೇ ಆಧಾರ್ ಕಾರ್ಡ್ ಅಲ್ಲೇ. ಇದು ಕಡಬ ತಾಲೂಕು ಕೌಕ್ರಾಳಿ ಗ್ರಾಮ ಪಂಚಾಯತ್ ಕಾಪಿನ ಬಾಗ್ಲು. ಇಲ್ಲಿ ಯಾವುದೇ ಇದು ರೇಣುಕಾ ಅವರ ಮನೆ ಇಲ್ಲ, ರೇಣುಕಾ ಅವರು ಇಲ್ಲ ಅಂತ ಹೇಳಿದ್ರು, ಕೇಳಿಲ್ಲ. ಅಲ್ಲಿಂದ ಮನೆಯೆಲ್ಲ ಬಂದು ಎಲ್ಲ ಒಡೆದಾಕಿ ಹೋದ್ರು. ಆನಂತರ ಇದು ಪವರ್ ಕಟ್ ಮಾಡೋರಿಗೆ RTIಯಲ್ಲಿ ನಾನು ಕೇಳಿದೆ ಯಾರ್ದು ಮನೆ ಅಂತ. ಅವ್ರು ಕೊಟ್ಟಿದ್ದಾರೆ ರಾಧಮ್ಮನ ಮನೆಯನ್ನು ನೆಲಸಮ ಮಾಡಿರೋದು. ನಾನು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿರೋದು ರಾಧಮ್ಮನ ಮನೆ. ರಾಧಮ್ಮನ ಮನೆಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಕರೆಂಟ್ ಬಿಲ್ಲು ಎಲ್ಲ ಫೆಸಿಲಿಟಿ ಇದೆ. ಅಲ್ಲ, ರೇಣುಕಾ ಎಂಬುವರ ಮನೆ ಅಲ್ಲಿ ಇಲ್ಲ. ರೇಣುಕಾ ಎಂಬುವರು ಇವರ ಮಗಳು. ಈ ಒಂದು ಕೇಸ್ ಆಗಿ 1 ವರ್ಷ 17 ತಿಂಗಳಾಗಿದೆ, 17 ದಿನ ಆಗಿದೆ. ಆದರೂ ಯಾವುದೇ ಕಾನೂನು ಕ್ರಮ ಯಾರೂ ಕೈಗೊಂಡಿಲ್ಲ. ಮುಖ್ಯಮಂತ್ರಿ ಹೇಳಿದ ಪುತ್ತೂರು AC ತನಕ ಎಲ್ಲ ಮನೆಯನ್ನು ಮಾಡಿದ್ವಿ, ಯಾರೂ ಕ್ರಮಗೊಂಡಿರೋದ. ಅದಕ್ಕೆ 22ರಿಂದ ಹೋರಾಟ ಪ್ರಾರಂಭ ಮಾಡಿ 3 ದಿನ ಕಾಲಾವಕಾಶ ಕೇಳಿದ್ರು. ನಾನು 1 ವಾರ ಕೊಟ್ಟೆ, ಆದರೂ ಕೇಳಿಸಿಲ್ಲ. ತಿರ್ಗಾ ಅವರು 29 ತಾರೀಕು ತಿರ್ಗಾ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಮೇಲ್ ಮಾಡಿದ್ದಾರೆ. ಇವಾಗ 15 ದಿನ ಕಾಲಾವಕಾಶ ಕೇಳಿದ್ದೀವಿ. ಯಾರೋ ಇಂದಿನ ತಹಸೀಲ್ದಾರ್ AC ಅವರ ಇನ್ಚಾರ್ಜಲ್ಲಿದ್ದ ಪುತ್ತೂರಿನ ತಹಸೀಲ್ದಾರ್ 15 ದಿನ ಕಾಲಾವಕಾಶ ಕೇಳಿದಂತೆ ಯಾವುದೇ ಕಾರಣಕ್ಕೆ ಕೇಳಿಲ್ಲ. ವಿಡಿಯೋ ಇದೆ, ಮಾತಾಡಿಸ್ತಾ ಇರೋದು. ಇವ ಅದರಲ್ಲಿ ಇನ್ನೊಂದು ಪಾಯಿಂಟ್ ಹಾಕಿದ್ದಾರೆ, ಏನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ. ಯಾವುದೇ ಕಾರಣಕ್ಕೂ ನಾವಿಲ್ಲಿ ಕೂತು ಯಾರಿಗೆ ಧಿಕ್ಕಾರ ಕರೆಯೋದಾಗ್ಲಿ, ಅವರು ಇಳಿದು ಹೋಗುವಾಗ ತೊಂದರೆ ಆಗುವ ರೀತಿಯಲ್ಲಿ ಮಾತ್ರ ಯಾವುದನ್ನು ಮಾಡಿರೋದಿಲ್ಲ. ನಾವು ನಮ್ಮಷ್ಟೇ ಕೂತು ಹೋರಾಟ ಮಾಡ್ತಾ ಇದ್ದೀವಿ. ನ್ಯಾಯ ಕೊಡಿಸಿದರೆ ಕೊಡಿಸಿ, ಅವರಿಗೆ ಅವರ ಪರವಾಗಿ ಅವರೊಟ್ಟಿಗೆ ನಾನು ಕೂತಿದ್ದೀನಿ. ಅವ್ರು ಹೇಳ್ತಾರೆ ನಾನು ಮನೆಗೆ ಹೋಗಲ್ಲ, ನ್ಯಾಯ ಕೊಡಿಸಿ, ತಪ್ಪಿಸೋರ ಕ್ರಮಗೊಳ್ಳಿ ಅಂತ. ಇವಾಗ ಹೇಳ್ತಾ ಇರೋದು ಇಲ್ಲ ನಾವು ಬೇರೆ ಮನೆ ಕೊಡಿಸ್ತೀವಿ ಅಂತ. ಮನೆ ಕೊಡಿಸೋ ವಿಷಯ ಅಲ್ಲ, ಇದ್ದ ಮನೆಯನ್ನು ನೆಲಸಮ ಮಾಡಿರೋ ಅಧಿಕಾರಿವರದ ಕ್ರಮಗೊಳ್ಳಿ. ಏಕಾಏಕಿ ಬಂದು ಅದ್ರ ಮೇಲೆ ಕ್ರಮಗೊಳ್ಬೇಕು. ಅದು ನಮ್ಮ ಹೋರಾಟ. ಎಲ್ಲ ನಮ್ಮ ನಾಡಿನ ಜನತೆ ನಮಸ್ತೆ. ಇವತ್ತು ತಾರೀಕು 30/12/2025. ನಾವು 22/12/2025 ಪುತ್ತೂರು AC ಕಚೇರಿಯ ಮುಂಭಾಗದಲ್ಲಿ, ಅಂದರೆ ಅವರ AC ಕಪ್ಪಂಡ ಬಿಟ್ಟು ಫುಟ್ಪಾತಲ್ಲಿ ಕೂತು ಹೋರಾಟ ಮಾಡ್ತಾ ಇದ್ದೆ. ಹೋರಾಟ ಮಾಡೋ ಉದ್ದೇಶ 13/11/2024 ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಳಿ ಗ್ರಾಮ ಪಂಚಾಯತ್ ಕಾಪಿನ ಬಾಗ್ಲು ರಾಧಮ್ಮ ಹಾಗೂ ಮುತ್ತುಸ್ವಾಮಿಯವರ ಒಂದು 10 ಲಕ್ಷ ಬೆಲೆ ಬಾಳುವಂಥ ಮನೆಯನ್ನು ಹಿತಾಚಿ ಮುಖಾಂತರವಾಗಿ ಒಡೆದು ನೆಲಸಮ ಮಾಡಿರುತ್ತಾರೆ ಬೆಳಿಗ್ಗೆ ಜಾವ. ಅದು ಕಡಬ ತಹಸೀಲ್ದಾರ್ ಹಾಗೂ ಕಡಬ ಅಧಿಕಾರಿಯವರ ತಂಡ. ಆ ಸಂದರ್ಭದಲ್ಲಿ ಇವರು ಆದಷ್ಟು ಅವ್ರ ಕೈಕಾಲು ಹಿಡಿದರು, ಇದು ರಾಧಮ್ಮನ ಮನೆ ಅಂತ ಸಂದರ್ಭದಲ್ಲಿ ಇದು ರೇಣುಕಾ ಮನೆ, ನಿಮ್ಮ ಮಗಳಲ್ವ ರೇಣುಕಾ, ನ್ಯಾಯಾಲಯದಿಂದ ಆದೇಶ ಇದೆ, ಯಾರೋ ಒಂದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅರ್ಜಿ ಹಾಕಿದ್ದಾರೆ, ಇಲ್ಲಿ ಮರವನ್ನೆಲ್ಲ ಕಡಿದು ಮನೆ ಕಟ್ತಾ ಇದ್ದಾರೆ, ಇದಕ್ಕೆ ಈ ಮನೆಯನ್ನು ನೆಲಸಮ ಮಾಡಬೇಕಂತ ಬಂದಿದ್ರು. ಇವರ ಕೈಕಾಲು ಹಿಡಿದಿದ್ದಾರೆ. ಇದು ರೇಣುಕಾ ಮನೆ ಅಲ್ಲ,
ರೇಣುಕಾ ಇರೋದು ಬೆಳ್ತಂಗಡಿ ತಾಲೂಕು ಸಿಬಾಜೆ ಗ್ರಾಮ, ಅಲ್ಲಿ ಆಧಾರ್ ಕಾರ್ಡ್ ಅಲ್ಲೇ. ಇದು ಕಡಬ ತಾಲೂಕು ಕೌಕ್ರಾಳಿ ಗ್ರಾಮ ಪಂಚಾಯತ್ ಕಾಪಿನ ಬಾಗ್ಲು. ಇಲ್ಲಿ ಯಾವುದೇ ಇದು ರೇಣುಕಾ ಅವರ ಮನೆ ಇಲ್ಲ, ರೇಣುಕಾ ಅವ್ರಿಗೆ ಇಲ್ಲ ಅಂತ ಹೇಳಿದ್ರು, ಕೇಳಿಲ್ಲ. ಅಲ್ಲಿಂದ ಮನೆಯೆಲ್ಲ ಬಂದು ಎಲ್ಲ ಹೊಡೆದಾಕಿ ಹೋದ್ರು. ಆನಂತರ ಇದು ಪವರ್ ಕಟ್ ಮಾಡೋರಿಗೆ RTIಯಲ್ಲಿ ನಾನು ಕೇಳಿದೆ ಯಾರ್ದು ಮನೆ ಅಂತ. ಅವ್ರು ಕೊಟ್ಟಿದ್ದಾರೆ ರಾಧಮ್ಮನ ಮನೆಯನ್ನು ನೆಲಸಮ ಮಾಡಿರೋದು. ನಾನು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿರೋದು ರಾಧಮ್ಮನ ಮನೆ. ರಾಧಮ್ಮನ ಮನೆಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಕರೆಂಟ್ ಬಿಲ್ಲು ಎಲ್ಲ ಫೆಸಿಲಿಟಿ ಇದೆ. ಅಲ್ಲ, ರೇಣುಕಾ ಎಂಬುವರ ಮನೆ ಅಲ್ಲಿ ಇಲ್ಲ. ರೇಣುಕಾ ಎಂಬುವರು ಇವರ ಮಗಳು. ಈ ಒಂದು ಕೇಸ್ ಆಗಿ 1 ವರ್ಷ 17 ತಿಂಗಳಾಗಿದೆ, 17 ದಿನ ಆಗಿದೆ. ಆದರೂ ಯಾವುದೇ ಕಾನೂನು ಕ್ರಮ ಯಾರೂ ಕೈಗೊಂಡಿಲ್ಲ. ಮುಖ್ಯಮಂತ್ರಿ ಹೇಳಿದ ಪುತ್ತೂರು ಎಸಿ ತನಕ ಎಲ್ಲ ಮನವಿಯನ್ನು ಮಾಡಿದ್ವಿ, ಯಾರೂ ಕ್ರಮಗೊಂಡಿರೋದ. ಅದಕ್ಕೆ 22ರಿಂದ ಹೋರಾಟ ಪ್ರಾರಂಭ ಮಾಡಿ 3 ದಿನ ಕಾಲಾವಕಾಶ ಕೇಳಿದ್ರು. ನಾನು 1 ವಾರ ಕೊಟ್ಟೆ, ಆದರೂ ಕೇಳಿಸಿಲ್ಲ. ತಿರ್ಗಾ ಅವರು 29 ತಾರೀಕು ತಿರ್ಗಾ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಮೇಲ್ ಮಾಡಿದ್ದಾರೆ. ಇವಾಗ 15 ದಿನ ಕಾಲಾವಕಾಶ ಕೇಳಿದೀವಿ. ಯಾರೋ ಇಂದಿನ ತಿಳಿಸ್ತಾರೋ AC ಅವರ ಇನ್ಚಾರ್ಜಲ್ಲಿದ್ದ ಪುತ್ತೂರನ್ನ ತಿಳಿಸಿದಾರೋ 15 ದಿನ ಕಾಲಾವಕಾಶ ಕೇಳಿದಂತೆ ಯಾವುದೇ ಕಾರಣಕ್ಕೆ ಕೇಳಿಲ್ಲ. ವಿಡಿಯೋ ಇದೆ, ಮಾತಾಡಿಸ್ತಾ ಇರೋದು. ಇವ ಅದರಿಂದ ಇನ್ನೊಂದು ಪಾಯಿಂಟ್ ಹಾಕಿದ್ದಾರೆ, ಏನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ. ಯಾವುದೇ ಕಾರಣಕ್ಕೂ ನಾವಿಲ್ಲಿ ಕೂತು ಯಾರಿಗೆ ಧಿಕ್ಕಾರ ಕರೆಯೋದಾಗ್ಲಿ, ಅವರು ಇಳಿದು ಹೋಗುವಾಗ ತೊಂದರೆ ಆಗುವ ರೀತಿಯಲ್ಲಿ ಮಾತ್ರ ಯಾವುದನ್ನು ಮಾಡಿರೋದಿಲ್ಲ. ನಾವು ನಮ್ಮಷ್ಟೇ ಕೂತು ಹೋರಾಟ ಮಾಡ್ತಾ ಇದ್ದೀವಿ. ನ್ಯಾಯ ಕೊಡಿಸಿದರೆ ಕೊಡಿಸಿ ಅವರಿಗೆ, ಅವರ ಪರವಾಗಿ ಅವರೊಟ್ಟಿಗೆ ನಾನು ಕೂತಿದ್ದೀನಿ. ಅವ್ರು ಹೇಳ್ತಾರೆ ನಾನು ಮನೆಗೆ ಹೋಗಲ್ಲ, ನ್ಯಾಯ ಕೊಡಿಸಿ, ತಪ್ಪಿಸೋರ ಕ್ರಮಗೊಳ್ಳಿ ಅಂತ. ಇವಾಗ ಹೇಳ್ತಾ ಇರೋದು ಇಲ್ಲ ನಾವು ಬೇರೆ ಮನೆ ಕೊಡಿಸ್ತೀವಿ. ನಮ್ಮ ಮನೆ ಕೊಡಿಸೋ ವಿಷಯ ಅಲ್ಲ, ಇದ್ದ ಮನೆಯನ್ನು ನೆಲಸಮ ಮಾಡಿರೋ ಅಧಿಕಾರಿಗಳ ಕ್ರಮಗೊಳ್ಳಿ. ಏಕಾಏಕಿ ಬಂದು ನಿಮಿಷ ಅದ್ರ ಮೇಲೆ ಕ್ರಮಗೊಳ್ಬೇಕು. ಅದು ನಮ್ಮ ಹೋರಾಟ.